ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ನಿಖಿಲ್ ಟಾಪಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿರುವಂಥ ಕೆಲವೊಂದಿಷ್ಟು ಹುದ್ದೆಗಳ ಮಾಹಿತಿಗಳನ್ನ ತಿಳಿಸ್ತಾ ಹೋಗ್ತೀನಿ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂದರೆ SSC ಈ ಡಿಪಾರ್ಟ್ಮೆಂಟಿಂದ ಬಂದಿರುವಂತಹ ಒಂದು GD ಕಾನ್ಸ್ಟೇಬಲ್ ಹುದ್ದೆಗಳ ಬಗ್ಗೆ ನಾನು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಈಗ ಆಲ್ರೆಡಿ 1ನೇ ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು. ಸೊ ಇದು ಮುಗಿಯೋದು ಬಂದು ಇದೇ ಮಂತು ಡಿಸೆಂಬರ್ 31, 2026ಕ್ಕೆ ಇದು ಮುಗಿತಾ ಹೋಗ್ತದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಕಾನ್ಸ್ಟೇಬಲ್ GD ಇನ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ CAPF ಆ್ಯಂಡ್ SSF ಆ್ಯಂಡ್ ರೈಫಲ್ಮೆನ್ GD ಇನ್ ಅಸ್ಸಾಂ ರೈಫಲ್ಸ್ ಎಕ್ಸಾಮಿನೇಷನ್ 2026. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಡೇಟ್ಸ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರಮ್ ಇದೇನಿದೆ 1ನೇ ತಾರೀಕು 12ನೇ ತಿಂಗಳು 2025 ಈ ಮಂತೆ ಸ್ಟಾರ್ಟ್ ಆಗಿರುವಂಥದ್ದು. ಮತ್ತು ಇದೇ ಮಂತು ಕೊನೆ ಎಂಡಿಗೆ 31ಕ್ಕೆ ಮುಗಿತಾ ಹೋಗ್ತದೆ. ಸೊ ಮತ್ತು ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತ ಅಂದರೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಪೂರ್ತಿದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರುತ್ತೆ. ಸೊ ಯಾವುದೇ ರೀತಿ ಪೆನ್ನು CET ಯಾವುದೇ ರೀತಿ ಕ್ಲಿಕ್ ಮಾಡೋ ಅಂಥದ್ದು ಯಾವುದೂ ಆಗಿರಲ್ಲ. ಕ್ಲಿಕ್ ಮಾಡಿ ಅಲ್ಲ, ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ನಾವು ಮಾರ್ಕ್ ಮಾಡೋ ಅಂಥದ್ದು ಪೆನ್ನಲ್ಲಿ ಮಾರ್ಕ್ ಮಾಡಿ ಬರೆಯುವಂಥ ಎಕ್ಸಾಮ್ ಆಗಿರಲ್ಲ. ಸೊ ಪೂರ್ತಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರುತ್ತೆ. ಸೊ ಹೊಸ ಅಭ್ಯರ್ಥಿಗಳಿಗೆ ಯಾರ್ಯಾರು ಗೊತ್ತಿಲ್ವೋ ಸೊ ಅವ್ರು ತಿಳ್ಕೊಳ್ಳಿ, ಕಂಪ್ಯೂಟರಲ್ಲಿ ನಡೆಸುವಂಥ ಒಂದು ಎಕ್ಸಾಮ್ ಆಗಿರುತ್ತೆ. ಸೊ ಈ ಎಕ್ಸಾಮ್ ಬಂದು ಫೆಬ್ರವರಿ ಟು ಏಪ್ರಿಲ್ ಒಳಗಡೆ 2026 ಫೆಬ್ರವರಿ ಟು ಏಪ್ರಿಲ್ ಒಳಗಡೆ ಇದು ಎಕ್ಸಾಮ್ ಕೂಡ ನಡೆಯುವಂಥದ್ದು. ಸೊ ನಿಮಗೆ ಪ್ರತಿಯೊಂದು ನೋಡ್ತಾ ಇರಿ ಇಲ್ಲಿ. ಸೊ ನೀವು ಅಪ್ಲಿಕೇಶನ್ ಫಾರಮಲ್ಲಿ ನೀವು ಏನಾದ್ರು ತಪ್ಪು ಮಾಡಿದರೆ ಅಥವಾ ನೀವು ಏನೇ ಮಾಡಿದರೂ ಕರೆಕ್ಷನ್ಗೆ ನೀವು ಫೀಸ್ ಪೇಮೆಂಟ್ ಮಾಡೋದಕ್ಕಾಗಿರ್ಬೋದು, ಆನ್ಲೈನ್ ಫೀಸ್ ಪೇಮೆಂಟ್ ಮಾಡೋದಕ್ಕಾಗಿರ್ಬೋದು, ಪ್ರತಿಯೊಂದು ಕೂಡ ಅಷ್ಟು ಡೇಟ್ಗಳು ಇಷ್ಟಿಷ್ಟು ಅಂತ ಕೊಟ್ಟಿದ್ದಾರೆ. ಅಲ್ಲಿ ನಾವು ತೋರಿಸ್ತಾ ಇದ್ದೀನಿ, ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಸೊ ಇಲ್ಲಿ ಪ್ರತಿಯೊಂದನ್ನು ನಾವು ತೆಗಿತಾ ಬಂದರೆ, ಈಗ ಕ್ಯಾಟಗರಿ ವೈಸು ನಮಗೆ ಎಷ್ಟೆಷ್ಟು ಏಜ್ ಲಿಮಿಟು ಮತ್ತು ಕ್ಯಾಟಗರಿ ವೈಸ್ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದೆ ಮತ್ತು ಯಾವ್ಯಾವ ಭಾಷೆಯಲ್ಲಿ ಎಕ್ಸಾಮ್ ಇದೆ ಅಂತ ನೋಡ್ತಾ ಹೋಗೋಣ. ಸೊ 13 ಲ್ಯಾಂಗ್ವೇಜಸ್ಗಳಲ್ಲಿ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ನಿಮಗೆ ಎಕ್ಸಾಮ್ನ ಬರೆಯುವಂತಹ ಅವಕಾಶ ಇರುತ್ತೆ. ಇಂಗ್ಲೀಷ್, ಹಿಂದಿ, ಕನ್ನಡ, ಮಲಯಾಳಮ್ಮು ಮತ್ತು ಮಣಿಪುರಿ, ಮರಾಠಿ, ಒಡಿಯಾ, ಪಂಜಾಬಿ ಮತ್ತು ತಮಿಳು, ತೆಲುಗು ಎಲ್ಲದರಲ್ಲೂ ಕೂಡ, ಇಂಗ್ಲೀಷ್ ಎಲ್ಲದರಲ್ಲೂ ಕೂಡ ಇದು ನಿಮಗೆ ಎಕ್ಸಾಮ್. ಆಮೇಲೆ ಎಸ್ಪೆಷಲಿ ಕನ್ನಡದಲ್ಲಿ ಇದು ಎಕ್ಸಾಮ್ ಇರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಈಗ ಆಲ್ರೆಡಿ 3 ಎಕ್ಸಾಮ್ಗಳನ್ನು ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಸೊ ನೀವೀಗ ನೋಡ್ತಾ ಇರ್ಬೋದು ಇಲ್ಲಿ ಕ್ಯಾಟಗರಿ ವೈಸು ಯಾವ್ಯಾವ ಪೋಸ್ಟ್ಗಳು, ಎಷ್ಟೆಷ್ಟು ಪೋಸ್ಟ್ಗಳು ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಖಾಲಿ ಇದೆ ಅಂದ್ಬಿಟ್ಟು ಪೂರ್ತಿ ಒಂದು ಟೇಬಲ್ ಹಾಕಿದ್ದೀನಿ. ಸೊ ಈ ಟೇಬಲಲ್ಲಿ ನೀವು ನೋಡಿಕೊಂಡು ಕಲಿಬೇಕಾಗುತ್ತೆ. ಸೊ ನೋಡ್ಕೋಬೇಕಾಗುತ್ತೆ. BSF, CASF, CRPF, SSB, ITBP ಮತ್ತು AR ಪ್ರತಿಯೊಂದನ್ನು ಕೂಡ ಇನ್ನೂ ಕೆಳಗಡೆ ತೋರಿಸ್ತಾ ಹೋಗ್ತೀನಿ ನಿಮಗೆ. ಎಲ್ಲನೂ ಕೂಡ ನೀವು ಇಲ್ಲೇ ನೋಡ್ಕೊತಾ ಇರ್ಬೋದು ಟೇಬಲ್ ಮೇಲೆ ಟೋಟಲ್ ಎಷ್ಟೆಷ್ಟು ಪೋಸ್ಟು ಯಾವ್ಯಾವ ಕ್ಯಾಟಗರಿಗೆ ಖಾಲಿ ಇದೆ ಅಂತ ಅಂದ್ಬಿಟ್ಟು. ಮತ್ತು ಫಿಮೇಲು ಮತ್ತು ಮೇಲು ಇಬ್ರಿಗೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಫಿಮೇಲ್ದು ಇದೆ, ಮೇಲ್ದು ಇದೆ. ಇದು ನೋಡ್ಕೊತಾ ಹೋಗಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಕೆಳಗಡೆ ನೋಡಿ ಇಲ್ಲಿ SSF ಇದು ಕೂಡ ನೋಡಿ, ಇದು ಕೂಡ ಎಷ್ಟೆಷ್ಟು ಪೋಸ್ಟ್ಗಳು ಯಾವುದಕ್ಕೆ ಖಾಲಿ ಇದೆ ಅಂತ ಅಂದ್ಬಿಟ್ಟು ನೀವು ನೋಡ್ಕೊಂಡೋಗಿ ಯಾವ ಕ್ಯಾಟಗರಿ ಖಾಲಿ ಇದೆ ಅಂದ್ಬಿಟ್ಟು. ಟೋಟಲ್ ಬಂದು 25,487 ಪೋಸ್ಟು ಖಾಲಿ ಇರುವಂಥದ್ದು SSC GD ಕಾನ್ಸ್ಟೇಬಲ್ ಹುದ್ದೆಗಳಲ್ಲಿ. ಮತ್ತು ಏಜ್ ಲಿಮಿಟ್ ನೋಡ್ತಾ ಇರ್ಬೋದು ನೀವು. ಮಿನಿಮಮ್ಮು ಏಜ್ ಲಿಮಿಟು ನಿಮಗೆ ಏನಾಗಿರುತ್ತಪ್ಪ ಅಂತಂತಂದರೆ 18 ವರ್ಷಗಳು ಕಂಪ್ಲೀಟೆಡ್ ಆಗಿರಬೇಕಾಗುತ್ತೆ. ಸೊ ಅಪ್ಲಿಕೇಶನ್ ಡೇಟ್ಗೆ ತಕ್ಕಂತೆ 18 ವರ್ಷಗಳು ಇದಕ್ಕೆ ಕಂಪ್ಲೀಟ್ ಆಗಿರಬೇಕಾಗುತ್ತೆ. ಸೊ 18 ವರ್ಷಕ್ಕಿಂತ ಕೆಳಗಡೆ ಇರೋರು ಇದಕ್ಕೆ ಅಪ್ಲಿಕೇಶನ್ ಆಗೋದಕ್ಕೆ ಎಲಿಜಿಬಿಲಿಟಿ ಇರಲ್ಲ. ಸೊ 18 ವರ್ಷದಿಂದ ನೀವು ಅಪ್ಲಿಕೇಶನನ್ನು ಹಾಕ್ತಾ ಹೋಗ್ಬೋದಾಗುತ್ತೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. SC STಗೆ 5 ವರ್ಷ, OBCಗೆ 3 ವರ್ಷ, ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಅಂದರೆ ಈಗ ಆಲ್ರೆಡಿ ಯಾರು ಮಿಲಿಟರಿ ಸೇವೆಯನ್ನು ಸಲ್ಲಿಸುವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ. ಸೊ ಅವರಿಗೆ ಎಕ್ಸ್ ಸರ್ವಿಸ್ ಮ್ಯಾನ್ಸ್ಗಳಿಗೆ ಇಷ್ಟು 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಡ್ಯೂಟಿ ಬಂದು 3 ವರ್ಷ ಆದಮೇಲೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪ್ರತಿಯೊಂದನ್ನು ಕೂಡ ಕ್ಯಾಟಗರಿ ವೈಸು ನಿಮಗೆ ಏಜ್ ಲಿಮಿಟು, ಏಜ್ ರಿಲ್ಯಾಕ್ಸೇಷನ್ ಎಷ್ಟು ಏನಂತ ಅಂದ್ಬಿಟ್ಟು ತೋರಿಸ್ತಾ ಹೋಗ್ಬೋದು. ಇದೆಲ್ಲ ಕೂಡ ಎಕ್ಸಾಮ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳಾಗಿರುತ್ತದೆ. ಸೊ ಈ ಕೆಳಗಡೆ ಈ ರೀತಿ ಸ್ವೈಪ್ ಮಾಡ್ತಾ ಹೋದಂಗೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದನ್ನು ಕೂಡ ಇಲ್ಲಿ ಎಕ್ಸ್ಪ್ಲನೇಷನ್ ಆಗಿ ಡೀಟೇಲ್ ಆಗಿ PDF ಕೊಟ್ಟಿದ್ದಾರೆ. ಸೊ ಈ PDF ಬೇಕಂದರೆ ನೀವು ಜಾಬ್ ಅಲರ್ಟ್ ಈ ಜಾಬ್ ಅಲರ್ಟ್ ಅನ್ನೋದಕ್ಕೆ ಹೋಗ್ಬಿಟ್ಟು ನೀವು SSC GD ಕಾನ್ಸ್ಟೇಬಲ್ದು PDF ಸಿಗುತ್ತೆ. ನೀವು ಅದನ್ನು ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಬೋದು. ಸೊ ಇದರಲ್ಲಿ ಸಬ್ಜೆಕ್ಟ್ಸ್ಗಳು ಏನೇನು ಬರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಎಕ್ಸಾಮಲ್ಲಿ ಸಬ್ಜೆಕ್ಟ್ಸ್ಗಳು ಯಾವ್ಯಾವ ಸಬ್ಜೆಕ್ಟ್ಗಳು ಬೇಸ್ಡ್ ಮೇಲೆ ಎಕ್ಸಾಮ್ ನಡೀತದೆ ಅಂದ್ಬಿಟ್ಟು ನೋಡ್ತಾ ಇರ್ಬೋದು. ಪ್ರತಿಯೊಂದು ಪಾರ್ಟ್ A, ಪಾರ್ಟ್ B, ಪಾರ್ಟ್ C, ಪಾರ್ಟ್ D ಅಂದ್ಬಿಟ್ಟು 4 ವಿಭಾಗಗಳನ್ನ ಮಾಡಿರ್ತಾರೆ.
ಸೊ 4 ವಿಭಾಗಗಳು ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಅಂತ ಇರುತ್ತೆ ಪಾರ್ಟ್ ಎಯಲ್ಲಿ. ಪಾರ್ಟ್ ಬಿ ಯಲ್ಲಿ ಜನರಲ್ ನಾಲೆಡ್ಜ್ ಮತ್ತು ಜನರಲ್ ಅವೇರ್ನೆಸ್ಸು. ಪಾರ್ಟ್ ಸಿ ಯಲ್ಲಿ ಎಲಿಮೆಂಟರಿ ಮ್ಯಾಥಮೆಟಿಕ್ಸು ಮತ್ತು ಡಿ ಯಲ್ಲಿ ಇಂಗ್ಲೀಷ್ ಅಥವಾ ಹಿಂದಿ ಗ್ರಾಮರ್ ಇರುತ್ತೆ. ಸೊ ಇದು 20 ಕ್ವಶನ್ ಇರುತ್ತೆ. 20 ಕ್ವಶನ್ಗೆ 40 ಮಾರ್ಕ್ಸ್ ಇರುತ್ತೆ. ಅಂದರೆ ಒಂದು ಕ್ವಶನ್ಗೆ 2 ಮಾರ್ಕ್ ಇರುತ್ತೆ. ಸೊ ಪ್ರತಿಯೊಂದು ಸಬ್ಜೆಕ್ಟ್ಗಳು ಕೂಡ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಇಷ್ಟಿರುತ್ತೆ. ಸೊ ನೀವು ಅದನ್ನು 60 ಮಿನಿಟ್ ಟೈಮ್ ಇರುತ್ತೆ, 1 ಅವರ್ ಅದರಲ್ಲಿ ಕಂಪ್ಲೀಟ್ ಮಾಡಬೇಕು. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಮತ್ತು ಫಿಸಿಕಲ್ಲಾಗಿ ನಾವು ನೋಡ್ತಾ ಬಂದರೆ ಮೇಲ್ಗೆ ಫೀಮೇಲ್ಗೆ ರನ್ನಿಂಗು ಏನೇನಿದೆ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಕೊಟ್ಟಿದ್ದಾರೆ. 5 ಕಿಲೋಮೀಟರ್ಸು ಇನ್ 24 ಮಿನಿಟ್ಸ್ ಅಂತ ಇದೆ. ಇದು 1.6 ಕಿಲೋಮೀಟರ್ಸು 8.5 ನಿಮಿಷಕ್ಕೆ 1.6 ಕಿಲೋಮೀಟರ್ಸು ಓಡಬೇಕಾಗುತ್ತೆ. ಇದು ಬಂದು ಫೀಮೇಲ್ಗೆ. ಸೊ ಮತ್ತು ನೋಡ್ತಾ ಬಂದರೆ ಮೇಲ್ಗೆ ಹೈಟ್ ನೋಡ್ತಾ ಬಂದರೆ 170 ಸೆಂಟಿಮೀಟರ್ಸ್ ಇರಬೇಕಾಗುತ್ತೆ, 170 ಸೆಂಟಿಮೀಟರ್ಗಳಿರಬೇಕಾಗುತ್ತೆ. ಫೀಮೇಲ್ಗೆ ಬಂದು 157 ಸೆಂಟಿಮೀಟರ್ಗಳು ಇರಬೇಕಾಗುತ್ತೆ. ಸೊ ಇಲ್ಲೂ ಕೂಡ ಮೇಲು ಮತ್ತು ಫೀಮೇಲ್ಗೆ ST ಕ್ಯಾಟಗರಿ ಕೆಲವೊಂದಷ್ಟು ವರ್ಗಗಳಿಗೆ ನಿಮಗೆ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಹೈಟು ಕೊಟ್ಟಿದ್ದಾರೆ, ಇಲ್ಲಿ ರಿಲ್ಯಾಕ್ಸೇಷನ್ ಕೂಡ. ಮತ್ತಿಲ್ಲಿ ನೋಡ್ತಾ ಬಂದರೆ ನೀವು ನಿಮಗೆ ಚೆಸ್ಟ್ ನೋಡ್ತಾ ಬಂದರೆ ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗಳು ನೋಡಿ ಎಷ್ಟು 80 ಸೆಂಟಿಮೀಟರ್ ಇರಬೇಕಾಗುತ್ತೆ. ಅದನ್ನು ಎಕ್ಸ್ಟೆಂಡ್ ಮಾಡಿದಾಗ 5 ಸೆಂಟಿಮೀಟರ್ ಅದು ಎಕ್ಸ್ಟೆಂಡ್ ಆಗಬೇಕಾಗುತ್ತೆ. ಅಂದರೆ ಟೋಟಲ್ 85 ಸೆಂಟಿಮೀಟರ್. 80 ಸೆಂಟಿಮೀಟರ್ ನಾರ್ಮಲ್ ಆಗಿರಬೇಕು, ಎಕ್ಸ್ಟೆಂಡು 5 ಸೆಂಟಿಮೀಟರ್ ಇರಬೇಕು. ಸೊ ಫೀಮೇಲ್ಗೆ ತೂಕ ಅದು ಮೇಲ್ಗಡೆ ನೋಡ್ಕೊಂಬೋದು ನೀವು. ಫೀಮೇಲ್ಗೆ ತೂಕ ಇಷ್ಟಿಷ್ಟು ಇರಬೇಕಂತ ಇರ್ತದೆ. ಸೊ ಮತ್ತು ನೀವು ಯಾವುದಾದ್ರೂ ಒಂದು NCC ಅಥವಾ ಬೇರೆ ಯಾವುದಾದ್ರೂ ಕ್ಷೇತ್ರಗಳಲ್ಲಿ ನಿಮ್ಮದೇನಾದರೂ ಒಂದು ಸರ್ಟಿಫಿಕೇಟ್ ಇತ್ತಪ್ಪ ಅಂದರೆ ಅದಕ್ಕೂ ಕೂಡ ಮೀಸಲಾತಿಗಳನ್ನ ಇಲ್ಲಿ ಕೊಡ್ತಾ ಹೋಗ್ತಾರೆ. ಸೊ ಎಕ್ಸಾಂಪಲಾಗಿ ಈಗ ನೋಡಿ NCC ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ NCC A ಸರ್ಟಿಫಿಕೇಟ್ಗೆ 2%, B ಸರ್ಟಿಫಿಕೇಟ್ಗೆ 3% ಮತ್ತು C ಸರ್ಟಿಫಿಕೇಟ್ಗೆ 5%. ಇದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಫ್ ಎಕ್ಸಾಮಿನೇಷನ್. ಇದರಲ್ಲಿ ಮೀಸಲಾತಿಯನ್ನು ಕೊಡ್ತಾ ಹೋಗ್ತಾರೆ. ಸೊ ಇಲ್ಲಿ ನೋಡ್ತಾ ಬರ್ಬೋದು ನೀವು, ಪ್ರತಿಯೊಂದು ಕೂಡ ಇಷ್ಟೆಲ್ಲ ಕೂಡ ಇದು ಕೆಳಗಡೆ ಏನಿದೆ ಡಾಕ್ಯುಮೆಂಟ್ಸ್ ಟೋಟಲ್ಲು 74 ಪೇಜಸ್ ಇದೆ. 74 ಪೇಜ್ಗಳಲ್ಲೂ ಕೂಡ ಯಾವ್ಯಾವ ರೀತಿ ಎಕ್ಸಾಮಿನೇಷನ್ಗಳು ನಡೀತದೆ, ಮತ್ತು ಅಪ್ಲಿಕೇಶನ್ ಹಾಕೋ ಪ್ರಾಸೆಸ್ಗಳೇನಿರ್ತದೆ, ಅಪ್ಲಿಕೇಶನ್ ಹಾಕೋ ಸ್ಟೆಪ್ಗಳೇನಿರ್ತದೆ. ಸೊ ನೀವು ಮೊಬೈಲಲ್ಲಿ ನೀವೇ ನೋಡಿಕೊಂಡು ಅಥವಾ ನಿಮ್ಮ ಹತ್ರನೇ ಯಾವುದೋ ಒಂದು ಕಂಪ್ಯೂಟರ್ ಇದ್ದರೆ ಅದರಲ್ಲೂ ಕೂಡ ನೀವು ಯಾವ ರೀತಿ ಅಪ್ಲೈ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಪ್ರತಿಯೊಂದನ್ನು ಕೂಡ ಕೆಳಗಡೆ ಟೋಟಲ್ 74 ಪೇಜಸ್ ಇರ್ತದೆ. 74 ಪೇಜಸ್ ಪೂರ್ತಿ ನಿಮಗೆ ಕೊಟ್ಟಿರ್ತಾರೆ. ಇಷ್ಟು ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ಸೊ ವೀಡಿಯೋ ಇಷ್ಟ ಆಗಿದ್ರೆ ವೀಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಮತ್ತು ಇನ್ನೂ ಯಾರಿಗೆ ನೋಟಿಫಿಕೇಷನ್ ಆಗಿರೋದು ಗೊತ್ತಿಲ್ಲ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಆದಷ್ಟು ಬೇಗ ಎಲ್ಲರೂ ಅಪ್ಲಿಕೇಶನ್ ಹಾಕಲಿ. ಸೊ ಎಲ್ರಿಗೂ ಧನ್ಯವಾದಗಳು. ಶುಭ ದಿನ.